भुवस्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनात् मृत्युर्मुक्षीयमामृतात्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ असतो मा सद्गमय तमसो मा ज्योतिर्गमय मृत्युरमा अमृतं गमय। ॐ शान्ति शान्ति शान्तिः। ಆಳವಾದ ಶ್ವಾಸ ತಗೊಳ್ಳಿ, ಹೊರಕ್ಕೆ ಬಿಡಿ. ಪ್ರಾರ್ಥನೆಗೆ ಮುಂಚೆ ಪ್ರಾಣಾಯಾಮದ ಪುರುಷಾರ್ಥ. ಎಲ್ಲ ದಿಕ್ಕುಗಳಿಂದ ನಿಮ್ಮ ಮನಸ್ಸನ್ನು ಸರಿಸಿ ಅಂತರ್ಮುಖಿಯಾಗಿ ಯೋಗ ಚಿತ್ತ ವೃತ್ತಿ ನಿರೋಧಕ ನಿಮ್ಮ ಸ್ವರೂಪದಲ್ಲಿ ಪ್ರತಿಷ್ಠಿತರಾಗಿ ಪೂರ್ತಿ ನಿವೃತ್ತಿ ಮತ್ತೆ ಪೂರ್ತಿ ಪ್ರವೃತ್ತಿ ನಿಮ್ಮ ಈ ಸ್ವರೂಪದಲ್ಲಿ, ನಿಮ್ಮ ಈ ಸ್ವಭಾವದಲ್ಲಿ, ನಿಮ್ಮ ಆತ್ಮಜ್ಯೋತಿಯಲ್ಲಿ, ಬ್ರಹ್ಮಜ್ಯೋತಿಯಲ್ಲಿ. ನಾನೊಬ್ಬ ವ್ಯಕ್ತಿ ಮಾತ್ರವಲ್ಲ, ಶರೀರ ಮಾತ್ರವಲ್ಲ, ನಾನು ಭಗವಂತನ ಅಂಶ, ಋಷಿಗಳ ವಂಶ. ನಾನು ನಿತ್ಯ ಶುದ್ಧ ಮುಕ್ತ ಸ್ವಭಾವ ಸಚ್ಚಿದಾನಂದ ಸ್ವರೂಪ, ಅಜರ ಅಮರ ನಿತ್ಯ ವಿನಾಶಿ, ಜ್ಞಾನಮಯ, ಜ್ಯೋತಿರ್ಮಯ, ತೇಜೋಮಯ, ಸುಖಮಯ, ಶಾಂತಿಮಯ, ಆನಂದಮಯ, ಪ್ರೇಮಮಯ, ಕರುಣಾಮಯ. तत्त्वमसि प्रज्ञानं ब्रह्ममात्म ब्रह्म शिवोहं शिवोहं ब्रह्मास्मि. ನಾನು ಜ್ಯೋತಿ ಸ್ವರೂಪ, ಬ್ರಹ್ಮ ಸ್ವರೂಪ, ಶಿವ ಸ್ವರೂಪ, ಮಹೇಶ್ವರಿ. ನಾನು ರಾಮ, ಕೃಷ್ಣ, ಹನುಮಾನ, ಲಕ್ಷ್ಮೀ, ದುರ್ಗ, ಸರಸ್ವತಿ, ಪಾರ್ವತಿ. ನಾನೇ ಲಕ್ಷ್ಮೀ, ನಾನೇ ನಾರಾಯಣ, ನಾನೇ ಸೀತಾಮಾತೆ. सिया राममय सब जग जाने करो प्रणाम जोड़े जोड़. ಮತ್ತೆ ನನ್ನ ಈ ಪಿಂಡದಿಂದ ಹಿಡಿದು ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಒಬ್ಬನೇ ಹರಿ. ಹರಿ ವ್ಯಾಪಕ, ಸರ್ವತ್ರ ಸಮಾನ ಮಾಡಿ ಪ್ರಣಾಮ. प्रेम ते प्रकट होई मैं जाना ईशावास. ಸಾಮಾನ್ಯ, ಮಧ್ಯಮ ಅಥವಾ ನಿಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಒಂದು ಕ್ಷಣನೂ ತಡೆಯದೆ ಮಾಡ್ತಾ ಹೋಗಿ. ಮತ್ತೆ ನಿಮಗಾಗಿ ಏನನ್ನು ಉಳಿಸ್ಕೋಬೇಡಿ. ನಿಮ್ಮ ಸರ್ವಸ್ವವನ್ನು ನಿವಾಳಿಸಿ, ಸರ್ವಸ್ವವನ್ನು ಆಮಂತ್ರಿಸಿ. ದೇವರಿಗೆ ಶರಣಾಗಿರಿ. सर्वधर्मान् परित्यज्य लोकधर्मान् परित्यज्य
सर्वक्लेशान् सर्वदोषान् परित्यज्य मामेकं शरणं व्रज अहं त्वा सर्वपापेभ्यो अहं त्वा सर्वरोगेभ्यो सर्वदुःखेभ्यो मोक्षयिष्यामि मा शुचः. ಹೀಗೆ ಪೂರ್ತಿ ಅಂತರ್ಮುಖಿಯಾಗಿ ಪೂರ್ತಿ ನಿವೃತ್ತಿಯಲ್ಲಿ ಪೂರ್ಣ ಪ್ರವೃತ್ತಿ, ಪೂರ್ಣ ಪುರುಷಾರ್ಥ, ಪೂರ್ಣ ಪ್ರಾರ್ಥನೆಯಲ್ಲಿ ಯೋಗ ಕರ್ಮಯೋಗದಲ್ಲಿ ಸ್ವಾಧ್ಯಾಯ ಯೋಗಮಾಸೀತ ಯೋಗಾತ್ ಸ್ವಾಧ್ಯಾಯ ಮಾಮನೆ स्वाध्याय योग संपत्त्या परमात्मा प्रकाशते. ಹೀಗೆ ದೀರ್ಘವಾದ ಶ್ವಾಸ ತಗೊಂಡು ಲಯದ ಜೊತೆಗೆ ಮಾಡಿ ಎಷ್ಟು ಸಾಮರ್ಥ್ಯವಿದೆ ಅಷ್ಟು ತಡೆಯದೆ ಅಖಂಡ ಯೋಗದ ಸಾಧನೆ. ಈಗ ನೋಡಿ, ಧ್ಯಾನದ ಹಲವು ಹಂತಗಳಿವೆ, ಹಲವು ಮೆಟ್ಟಲುಗಳಿವೆ, ಹಲವು ರೀತಿಗಳಿವೆ. ಯಾಕೆಂದರೆ ಎಲ್ಲರ ಭಾವಚೇತನೆ ಒಂದೇ ಸಮಾನವಾಗಿಲ್ಲ. ಇದು ಸಕ್ರಿಯ ಧ್ಯಾನ, ಇನ್ನೊಂದು ಮೌನ ಧ್ಯಾನ. ಯಾರು ಯೋಗವನ್ನು ಹೆಚ್ಚು ಅಭ್ಯಾಸ ಮಾಡಿದ್ದಾರೆ ಒಂದೇ ಕ್ಷಣದಲ್ಲಿ ಅಂತರ್ಮುಖಿಯಾಗ್ಬಿಡ್ತಾರೆ ಮತ್ತು ಪಿಂಡದಿಂದ ಹಿಡಿದು ಬ್ರಹ್ಮಾಂಡದವರೆಗೆ ನಾಮ ಸ್ವರೂಪದಲ್ಲಿ ಭಗವಂತನ ಮಹಿಮೆಯನ್ನು ಅನುಭವಿಸುತ್ತಾ, ಇವೆಲ್ಲ ನಾಮ ಸ್ವರೂಪಕ್ಕಿಂತ ಬೇರೆ ಪರಾಪರ ಬ್ರಹ್ಮ ಅದರಲ್ಲಿ ಸಮಾಹಿತವಾಗಿದೆ. ಅದರಲ್ಲಿ ತನ್ಮಯ ತದ್ರೂಪ ಬ್ರಹ್ಮರೂಪ ಆಗಿಬಿಡ್ತಾರೆ. ಶನೈ ಶನೈ ಉಪರಮೇತ್ ಬುದ್ಧ್ಯಾ ಧೃತಿ ಗೃಹೀತಯಾ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇ. ಸಪರ್ಯಗಾಶಕ್ರಮಕಾಯಂ ಅವ್ರಣಂ ಅಸ್ನಾವೀರಂ ಶುದ್ಧಂ ಅವಾಪವಿದ್ಧಂ ಕವಿರ್ಮನೀಷೇಃ ಪರಿಭೂಃ ಸ್ವಯಂಭೂಃ ಯಾಥಾ ತಥ್ಯತ್ವರ್ಥಾನ್ ವ್ಯದದಾತ್ ಶಾಶ್ವತೀಭ್ಯಃ ಸಮಾಭ್ಯ. ಕ್ಲೇಶಕರ್ಮ ವಿಪಾಕಾಶಯ ಪರಾಮೃಷ್ಟಃ ಪುರುಷ ವಿಶೇಷ ಈಶ್ವರಃ ತತ್ರ ನಿರತಿ ಸ್ವಯಂ ಸರ್ವಚ್ಛ ಬೀಜ ಸಯಶ ಪೂರ್ವೇಶಾಮಪಿ ಗುರು ಕಾಲೇನ ಅವನುಚ್ಛೇದ. ಹೀಗೆ 5 ರಿಂದ 10 ನಿಮಿಷ ದೀರ್ಘ ಶ್ವಾಸ ತಗೊಳ್ಳುತ್ತಾ ಪ್ರಾಣಗಳ ಮಾಧ್ಯಮದಿಂದ ಪ್ರಣವದ ಧ್ಯಾನ ಪೂರ್ತಿ ಅಂತರ್ಮುಖಿಯಾಗಿ ಯಾರ ಚಿತ್ತ ಅತ್ಯಂತ ಚಂಚಲವಾಗಿದೆ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲಭದ್ರಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯುರಿವ ಸುದುಷ್ಕರಂ असंशयं महाबाहो मनो दुर्निग्रहं चलम् अभ्यासेन तु कौन्तेय वैराग्येण च गृह्यते. ತುಂಬ ವೇಗವಾಗಿ ಮಾಡಿ. ಷರತ್ತು ಇಷ್ಟೇ ಅಂದರೆ ಹೈಪರ್ ಟೆನ್ಷನ್, ಹಾರ್ಟ್ನ ಪ್ರಾಬ್ಲಮ್, ಹರ್ನಿಯಾ, ಬ್ಯಾಕ್ ಏಕ್, ಬಲಹೀನತೆ ಬರಕೂಡದು. ಒಂದು ಕ್ಷಣನೂ ಮನಸ್ಸು ಅಲ್ಲಿ ಹೋಗಕೂಡದು. ಧ್ಯಾನದ ತುಂಬ ದೊಡ್ಡ ಸಮಸ್ಯೆ ಅಂದರೆ ಮನಸ್ಸು ಅಲ್ಲಿ ಇಲ್ಲಿ ವಿಚಲಿತವಾಗುತ್ತೆ. ಆದರೆ ಯಾರು
ವೇಗವಾಗಿ ಅಥವಾ ಅಥವಾ ತುಂಬ ನಿಧಾನವಾಗಿ, ತುಂಬ ಆಳವಾದ ಶ್ವಾಸದೊಂದಿಗೆ ಶುಭದ ಧ್ಯಾನ, ದಿವ್ಯತೆಯ ಧ್ಯಾನ. ಆನೋ ಭದ್ರಾ ಕೃತು ಎಂದು ವಿಶ್ವ. ಪ್ರಭು ಸಜ್ಞಾನದಿಂದ, ಸದ್ಭಾವದಿಂದ, ಸದ್ಗುಣಗಳಿಂದ, ದೇವತ್ವದಿಂದ, ಋಷಿತ್ವದಿಂದ ನನ್ನ ತುಂಬಿಡಿ. ನಿಮ್ಮೊಂದಿಗೆ ಏಕಾತ್ಮಗೊಳಿಸಿ. ಸದಾ ಕಾಲದಿಂದ, ಯುಗ ಯುಗಗಳಿಂದ, ಅನಂತ ಕಾಲದಿಂದ ಪ್ರಭು ನೀವು ನಮ್ಮವರೇ, ನಾನು ನಿಮ್ಮವನು. ಇದುವೇ ನನ್ನ ಮೂಲ ಪರಿಚಯ, ಇದುವೇ ಮೂಲ ಸ್ವರೂಪ. ಪ್ರಭು ನಾನು ನಿಮ್ಮ ಸನಿಹದಲ್ಲಿದ್ದೀನಿ. ಶ್ವಾಸವನ್ನು ಒಳಗೆ ತಗೊಳ್ಳಿ ಮತ್ತು ಶುಭದ, ದೇವತ್ವದ, ದಿವ್ಯತ್ವದ ಧ್ಯಾನ ಮಾಡಿ. ನಿಮ್ಮ ಈ ಪಂಚಭೌತಿಕ ದೇಹವನ್ನು, ಇದುವೇ ಪಂಚಮಹಾಭೂತ ಚಿಕಿತ್ಸೆ. ಪೃಥ್ವಿ, ಅಗ್ನಿ, ವಾಯು, ಜಲ, ಆಕಾಶ, ಪಂಚ ತತ್ವಗಳ ಅದೃಶ್ಯ ಶಕ್ತಿ ಏನಿದೆ, ಅವ್ಯಕ್ತ, ಅಭಿವ್ಯಕ್ತ, ಇವೆರಡೂ ಶಕ್ತಿಗಳು ವ್ಯಕ್ತ ಮತ್ತು ಅನಭಿವ್ಯಕ್ತ, ಅವೆರಡೂ ಪ್ರಮಾಣ ವಚನ ಮಾಡ್ತಿದ್ದೀನಿ. ಪಂಚ ಮಹಾಭೂತ, ಪಂಚ ತನ್ಮಾತ್ರಗಳು, ಪಂಚಕೋಶ, ಪಂಚಪ್ರಾಣ, ಪಂಚ ಉಪಪ್ರಾಣ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಅಂತಃಕರಣ, ಚತುಷ್ಯ, 72,70,10,501 ನಾಡಿಗಳಿವೆ. ಅಷ್ಟಚಕ್ರ ನವದ್ವಾರ. ಒಂದೊಂದು ಸೆಲ್, ಜೀನ್ಸ್, ಕ್ರೋಮೋಸೋಮ್ನಿಂದ ಹಿಡಿದು, ಒಂದೊಂದು ಟಿಶ್ಯೂ ಆರ್ಗನ್ನಿಂದ ಹಿಡಿದು ನನ್ನ ಪೂರ್ತಿ ಶರೀರ ಚೈತನ್ಯದಿಂದ ತುಂಬಿ ಹೋಗ್ತಿದೆ. ಹೀಗೆ ಭಗವಂತನ ಕೃಪೆಯಿಂದ ಅಭಿಭೂತರಾಗಿ, ಅನುಗ್ರಹಿತರಾಗಿ, ಉಪಕೃತರಾಗಿ, ಆಶೇಷರಾಗಿ, ಗಾಡ್ ಈಸ್ ಬ್ಲೆಸ್ಸಿಂಗ್ ಮೀ, ಗಾಡ್ ಈಸ್ ಹೆಲ್ಪಿಂಗ್ ಮೀ, He is showering His compassions on me. He is bestowing His mercy. ಹೀಗೆ ಭಗವಂತನ ಕೃಪೆಯಿಂದ ಆಶೀಷಿತರಾಗಿ, ಅನುಗ್ರಹಿತ, ಉಪಕೃತರಾಗಿ, ಅವನ ಪೂರ್ತಿ ದಯೆ, ಕರುಣೆಯಿಂದ ಪೂರ್ತಿ ಪ್ರಮಾಣ ವಚನ ಕೊಟ್ಟು ಅಪ್ಲಾವಿತರಾಗಿ ಹೀಗೆ ಭಸ್ತ್ರಿಕಾ ಮಾಡಿ. ಸರಿ, ಇದು ಧ್ಯಾನಪೂರ್ವಕ ಯೋಗ, ಸಕ್ರಿಯ ಧ್ಯಾನ. ಕ್ರಿಯೆನೂ ನಡೆಯುತ್ತೆ, ಧ್ಯಾನನೂ ನಡೆಯುತ್ತೆ. ಇದು ಕ್ರಿಯೆ ಯೋಗ. ತಪಾಹ ಸ್ವಾಧ್ಯಾಯ ಈಶ್ವರ ಪ್ರಣಾರಾಯಣ ಕ್ರಿಯಾ ಯೋಗ ಸಮಾಧಿ ಭಾವನಾರ್ಥ ಕ್ಲೇಶ ತನುಕರಾರ್ಥ. ಈಗ ನೋಡಿ, ಹೀಗೆ ಸುಮಾರು 1,000 ಸಲ ಮಾಡಬೇಕು ಭಸ್ತ್ರಿಕಾ. 1,000 ಸಲ ಹೀಗೆ ಭಸ್ತ್ರಿಕಾ ಮಾಡಿದಾಗ ಆ ಅನಂತ ಬ್ರಹ್ಮನ ಜೊತೆಗೆ ಏಕಾಕಾರರಾಗ್ತೀರಿ. ಎಲ್ಲ ರೋಗಗಳು, ವ್ಯಾಧಿಗಳು, ಕ್ಲೇಶವು ಎಲ್ಲವೂ ಹೊರಟು ಹೋಗುತ್ತೆ. ಭಸ್ತ್ರಿಕದ ನಂತರ ಕಪಾಲಭಾತಿ. ಇದನ್ನು 10,000 ಸಲ ಮಾಡಬೇಕು. ಅದಕ್ಕೆ ನಾನು ಹೇಳ್ತೀನಿ, ನಾನಿಲ್ಲಿ ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಜೊತೆಗೆ ಮಾಡಿಸ್ತೀನಿ. ಇದು ಯೋಗದ ತ್ರಿವೇಣಿ. ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಜೊತೆಗೆ ಸತ್ಯ, ಪ್ರೇಮ, ಕರುಣೆಯಿಂದ ನಾವು ತುಂಬಿಬಿಡ್ತೀವಿ. ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ, ಸಜ್ಞಾನದಿಂದ, ಸದ್ಭಾವದಿಂದ ನಾವು ಸತ್ಕರ್ಮಯುಕ್ತರಾಗಬೇಕು. ಇದು ಯೋಗದ ತ್ರಿವೇಣಿ. ಶುದ್ಧ ಜ್ಞಾನ, ಶುದ್ಧ ಕರ್ಮ, ಶುದ್ಧ ಉಪಾಸನೆ, ಇದು ಯೋಗದ ತ್ರಿವೇಣಿ. ಋಗ್, ಯಜು, ಸಾಮ್, ಈ ತ್ರಿವಿದ್ಯೆ ಯೋಗದ ತ್ರಿವೇಣಿ. ಈ ಎಲ್ಲ ಪ್ರಕೃತಿ, ಅದೇ ಪರಮಾತ್ಮನ ಕೃತಿಯು. ಇವೆಲ್ಲ ಅಂದರೆ ವಿಶಿಷ್ಟ, ಕೃತಿ ಅಂದರೆ ರಚನೆ, ಕ್ರಿಯೇಷನ್. ಆಲ್ ದೀಸ್ ಕ್ರಿಯೇಷನ್ಸ್ ಆರ್ ಲೈವ್ ಎಕ್ಸ್ಪ್ರೆಷನ್ ಆಫ್ ಆಲ್ಮೈಟಿ. ಈ ಇಡೀ ಪ್ರಕೃತಿಯಲ್ಲಿ ಆ ಪ್ರಭುವಿನ ಕೃತಿಯನ್ನು ನೋಡ ಸಿಗುತ್ತೆ. ಕರ್ಮಾಣಿ ಪಶ್ಯತ ಯುತು ವ್ರತಾನಿ ಪಸ್ಪಶ್ ಇಂದ್ರಸ್ಯ ಯುಜ್ಯಾಸ ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯ ದಿವೀವ ಚಕ್ಷುರ. ಈ ಪ್ರಕೃತಿಯಲ್ಲಿ ಪರಮೇಶ್ವರನನ್ನು ನೋಡೋದು, ತಮ್ಮ ಆತ್ಮದಲ್ಲಿ ಪರಮಾತ್ಮನನ್ನು ನೋಡೋದು. ಬ್ರಹ್ಮೇವಿದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚ ಉತ್ತರೇಣ
ಅಧಶ್ಚ ಊರ್ಧ್ವಂ ಚ ಪ್ರಸೃತಂ ಬ್ರಹ್ಮೈವ ಇದಂ ವಿಶ್ವಂ ಇದಂ ವರಿಷ್ಠಂ ಓಂ ಸರ್ವಂ ಖಲು ಇದಂ ಬ್ರಹ್ಮ ವಾಸುದೇವಃ ಸರ್ವಂ ಈಶವಾಸಮಿದಂ ಸರ್ವಂ ಹರಿ ವ್ಯಾಪಕ ಸರ್ವತ್ರ ಸಮಾನ ಪ್ರೇಮತಿ ಪ್ರಕಟ ಹೋಯಿ ಮಜಾರ ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂ ಚ ಮಯಿ ಪಶ್ಯತಿ ತಸ್ಯಾಹಂ ಪ್ರಣಶ್ಯಾಮಿ ತಸ್ಯಾಹಂ ನ ಪ್ರಣಶ್ಯಾಮಿ ಸ ಚ ಮೇ ನ ಪ್ರಣಶ್ಯತಿ ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಂ ಇದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಕಪಾಲಭಾತಿ ಮಾಡ್ತೀರಿ. ಕರ್ಮದಿಂದ ಇದು ಯೋಗ ಕರ್ಮ, ಅಧ್ಯಾತ್ಮ ಕರ್ಮ, ದಿವ್ಯ ಕರ್ಮ, ಭಾಗವತ ಕರ್ಮ. ಮತ್ತೆ ಇದರಿಂದ ಕರ್ಮದಿಂದ ನೇಷಕರ್ಮದ್ದು ಒಂದು ಸ್ಥಿತಿ ಇದೆ, ಪ್ರವೃತ್ತಿಯಿಂದ ನಿವೃತ್ತಿಯ ಒಂದು ಸ್ಥಿತಿ ಇದೆ, ಪುರುಷಾರ್ಥದಿಂದ ಪ್ರಾರ್ಥನೆವರೆಗೆ ತಲುಪಬೇಕು, ಕರ್ಮಯೋಗದಿಂದ ಯೋಗದವರೆಗೆ ತಲುಪಬೇಕು, ನಿಮ್ಮ ಸ್ವರೂಪದವರೆಗೆ. ಯಾರಿಗೇನು ರೋಗವಿದೆ, ಯಾರಿಗೆ ಯಾವ ರೋಗವೂ ಇಲ್ಲ ಅವರು ಕೂಡ, ಯಾರಿಗೆ ರೋಗವಿದೆ ಅವರು ರೋಗಗ್ರಸ್ತ ಅಂಗದಲ್ಲಿ ತಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ಅದು ರೋಗಮುಕ್ತ ಆಗುವ ಸಂಕಲ್ಪ, ಇದಕ್ಕಂತಾರೆ ಸಂಕಲ್ಪ ಸಾಧನೆ, ಸಂಕಲ್ಪ ಸಿದ್ಧಿ, ಸಂಕಲ್ಪ ಸಮಾಧಿ, ಸಂಕಲ್ಪದಿಂದ ಸಮಾಧಾನ. ಯಾರಿಗೆ ರೋಗವಿಲ್ಲ ಮೂಲಾಧಾರದಿಂದ ಸಹಸ್ರ ತನಕ ಒಂದೊಂದು ಚಕ್ರದಲ್ಲಿ 5 ನಿಮಿಷ ಧ್ಯಾನ ಮಾಡಿದರೆ ಇದು 40 ನಿಮಿಷದ 8 ಚಕ್ರಗಳ ಪ್ರೋಸೆಸ್. ಮೂಲಾಧಾರ ಚಕ್ರ में ध्यान किया. ಮೂಲಾಧಾರದಿಂದ ಸಹಸ್ರಾರದವರೆಗೆ ನನ್ನ ಅಂತಃಶಕ್ತಿಗಳ ಜಾಗರಣೆಯಾಗ್ತಿದೆ, ಶಕ್ತಿಗಳ ಊರ್ಧ್ವಾರೋಹಣೆ, ಊರ್ಧ್ವ ರೂಪಾಂತರಣೆ ಆಗ್ತಿದೆ, ಊರ್ಧ್ವ ರೇತ, ಊರ್ಧ್ವ ಚೈತನ್ಯ ಆಗ್ತಿದೆ. ನನ್ನ ಶಕ್ತಿಗಳು ಕಾಂತಿಯ ರೂಪದಲ್ಲಿ, ತೇಜದ ರೂಪದಲ್ಲಿ, ವೀರತೆಯ ರೀತಿಯಲ್ಲಿ, ವಿನಯದ ರೀತಿಯಲ್ಲಿ, ಜ್ಞಾನ ದೀಕ್ಷೆಯ ರೂಪದಲ್ಲಿ, ಯೋಗ ದೀಕ್ಷೆಯ ರೂಪದಲ್ಲಿ, ಪುರುಷಾರ್ಥ ಪರಮಾತ್ಮದ ರೂಪದಲ್ಲಿ ನನ್ನ ಶಕ್ತಿಗಳು ಸೇವೆ ಮತ್ತು ಸಾಧನೆಯಂತೆ ರೂಪಾಂತರಿತಗೊಳ್ಳುತ್ತಿದೆ. ಮೂಲಾಧಾರ ಅನಂತ ಶಕ್ತಿಗಳ ಕೇಂದ್ರ. ಮೂಲಾಧಾರ ಚಕ್ರದಿಂದ ಹಿಡಿದು ನಂತರ ಸ್ವಾಧಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಹೃದಯ, ವಿಶುದ್ಧಿ, ಆಜ್ಞೆ, ಭ್ರುಕುಟಿ, ಸಹಸ್ರಾರದವರೆಗೆ ಅಷ್ಟಾಚಕ್ರ ನವದ್ವಾರ, ಅಷ್ಟಾಚಕ್ರ ನವದ್ವಾರ ದೇವಾನಾಂ ಪುರಯೋಧ್ಯ ತಸ್ಯಾಂ ಹಿರಣ್ಯಃ ಕೋಶಃ ಸ್ವರ್ಗೋ ಜ್ಯೋತಿಷಾವೃತಃ. ಅಷ್ಟಚಕ್ರದಲ್ಲಿ ಧ್ಯಾನ ಮಾಡ್ತಾ ಮಾಡಿ. ನಿರಂತರ ಮಾಡಿ, ತೊಡೆಯದೆ, ಲಯದೊಂದಿಗೆ. ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮ ಶನ್ನ ಇಂದ್ರೋ ಬೃಹಸ್ಪತಿ. ಆ ಪರಮಾತ್ಮ ಎಲ್ಲ ರೂಪದಲ್ಲಿ ಪ್ರಭು ನೀವೇ. ಆ ಪ್ರಭುವಿನೊಂದಿಗೆ ಇಷ್ಟು ಏಕಾತ್ಮರಾಗ್ಬಿಡಿ. ಒಪ್ತೀನಿ, ನಮ್ಮ ಮೇಲೆ ಅಗ್ರಿಕಲ್ಚರ್ನಿಂದ ಹಿಡಿದು ಇಂಡಸ್ಟ್ರಿ, ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕ್
ಹಲವು ಪ್ರಕಾರದ ವೈಜ್ಞಾನಿಕ, ಪಾರಿವಾರಿಕ, ಸಾಮಾಜಿಕ, ಆರ್ಥಿಕ, ರಾಜನೈತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಉತ್ತರದಾಯಿತ್ವ ನನ್ನ ಮೇಲಿದೆ. ನಾನು ಯೋಗ ಮಾಡುವಾಗ ಆ ಸಮಯದಲ್ಲಿ ಒಂದು ಬ್ರಹ್ಮನನ್ನು ಬಿಟ್ಟು ಯಾವ ಬಗ್ಗೆನೂ ಚಿಂತೆ ಮಾಡುವುದಿಲ್ಲ. ಇದೇ ಎಲ್ಲ ಉತ್ತರದಾಯಿತ್ವ ಇದೆ, ಎಲ್ಲವೂ ಇದೆ. ನೀವೊಬ್ಬರು ತಾಯಿ ತಂದೆ, ನೀವೊಬ್ಬರು ಮಾತಾಪಿತರಿಗೆ ತಮ್ಮ, ನಿಮ್ಮ ಮಾತಾಪಿತರ ಮಕ್ಕಳು ನೀವೊಬ್ಬರು ರೈತರು, ನೀವೊಬ್ಬರು ಸಿಪಾಯಿ, ನೀವು ಒಬ್ಬ ಲೆಕ್ಚರರ್, ಟೀಚರ್, ಪ್ರೊಫೆಸರ್, ಹೆಲ್ತ್, ಎಜುಕೇಷನ್, ರಿಸರ್ಚ್, ಇಂಡಸ್ಟ್ರಿ, ಪೊಲಿಟಿಕ್ಸ್ನಲ್ಲಿ ಎಲ್ಲಿ ನಿಮಗೆ ಉತ್ತರದಾಯಿತ್ವ ಸಿಕ್ಕಿತು ಅದನ್ನು ನೀವು ನಿಭಾಯಿಸ್ತಿದ್ದೀರಿ, ನಿಭಾಯಿಸಲೇಬೇಕು. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಬರೀ ಒಂದು ಬ್ರಹ್ಮದಲ್ಲಿ ಏಕಾಕಾರರಾಗಿ ನಾನು ಹೀಗೆ ಇರ್ತೀನಿ, ಹೀಗೆ ಜೀವಿಸ್ತೀನಿ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ಈಗಂತೂ ನೀವು ಬರೀ ಬ್ರಹ್ಮ ಆಗಿದ್ದೀರಿ. ಅದರ ಜೊತೆಗೆ ಪೂರ್ತಿಯಾಗಿ ಏಕಾಕಾರರಾಗಿ ಒಂದು ಬ್ರಹ್ಮದಲ್ಲಿ ಏಕಾಕಾರವಾಗುವುದು, ಪ್ರಭು ನಿಮ್ಮೊಂದಿಗೆ ಸಮ್ಮಿಲಿತವಾಗುವುದು, ಅದು ನಮಗೆ ತುಂಬ ಮುಖ್ಯ. ಎಲ್ಲ ಕಡೆ ಕಾಣಿಸೋದು ನಿಮ್ಮದೇ ಐಶ್ವರ್ಯ. ಎಲ್ಲ ನಾಮರೂಪಗಳಲ್ಲಿ ಪ್ರಭು ನೀವೇ, ನಾಮರೂಪದಲ್ಲಿ ಪರಬ್ರಹ್ಮ, ಬ್ರಹ್ಮ ನೀವೇ. ಏನೆಲ್ಲ ಕಾಣಿಸುತ್ತೆ ನಾಮರೂಪ. ಅದಕ್ಕಾಗಿ ನಾನು ಹೇಳ್ತಾರಲ್ಲ, ಭಗವಂತನ ಭಜನೆ ಮಾಡ್ತೀವಿ, ಭಗವಂತನ ಭಕ್ತಿ ಮಾಡುವಾಗ ಮನಸ್ಸು ಕೇಂದ್ರಿತವಾಗುವುದಿಲ್ಲ. ನಾನಂದಿ ಯಾಕೆ ಅಂತಾರೆ, ಬೇರೆ 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 ರೂಪ, ಬೇರೆ ಸ್ವರೂಪ, ಬೇರೆ ಸಂಬಂಧ, ಬೇರೆ ಕಾರ್ಯ ನೆನಪಾಗುತ್ತೆ. ನೀವು ಚಿಂತಿಸಬೇಡಿ, ಎಲ್ಲ ಸ್ವರೂಪಗಳಲ್ಲಿ ಒಂದು ಬ್ರಹ್ಮನ ಸ್ವರೂಪವನ್ನೇ ಅನುಭವಿಸಿ. ಯಾಕೆಂದ್ರೆ ಎಲ್ಲರ ಸೃಷ್ಟ, ಎಲ್ಲರ ಕರ್ತ, ಎಲ್ಲರನ್ನು ರಚಿಸುವವನ ಅವನೇ. ಯಾವುದೇ ರಚನೆ ಅವನಿಲ್ಲದೆ ಸಾಧ್ಯವಿಲ್ಲ. ಯಾಕೆಂದ್ರೆ ಎಲ್ಲ ಸ್ವರೂಪದಲ್ಲಿ ಬ್ರಹ್ಮ ಸ್ವರೂಪ, ಎಲ್ಲ ಸಂಬಂಧಗಳಲ್ಲಿ ಒಂದೇ ಬ್ರಹ್ಮ ಸಂಬಂಧ, ಎಲ್ಲ ಕಾರ್ಯಗಳಲ್ಲಿ ಒಂದೇ ಬ್ರಹ್ಮ ಕಾರ್ಯ. ಎಲ್ಲಾದರೂ ಸುಖ ಸಿಗ್ತಿದೆ ಅಂದ್ರೆ ಆ ಸುಖಕ್ಕೆ ಸ್ರೋತ ಅವನೇ. ಕ್ಷಣಿಕ ಸುಖ ಸಿಗ್ತಿದೆಯೇ ಚಿಕ್ಕ ಪುಟ್ಟ ಅಲ್ಲಿ, ಅದರಲ್ಲಿ ಪರಮ ಸುಖವಿದೆ. ಎಲ್ಲ ಸುಖಗಳಲ್ಲಿ ಬ್ರಹ್ಮ ಸುಖ, ಎಲ್ಲ ಆನಂದಗಳಲ್ಲಿ ಬ್ರಹ್ಮಾನಂದ. ಬ್ರಹ್ಮಾನಂದಂ ಪರಮ ಸುಖದಂ. ಹೀಗೆ ಎಲ್ಲ ದಿಕ್ಕುಗಳಿಂದ ಇದಕ್ಕಂತಾರೆ ಮನಸ ಪರಿಕ್ರಮಣ. ಅದೇ ಬ್ರಹ್ಮ ತತ್ವವನ್ನು ಅನುಭವಿಸುತ್ತಾ ಮತ್ತೆ ಈ ಎಲ್ಲ ರೂಪಗಳಲ್ಲಿ ಪ್ರಭುವೇ ಅಭಿವ್ಯಕ್ತನಾಗ್ತಾನೆ. ಎಷ್ಟು ಸುಖ ಅನಿಸುತ್ತೆ ಪ್ರತಿ ಮೊಗ್ಗೆಯಲ್ಲಿ, ಪ್ರತಿ ಹೂವಲ್ಲಿ, ಪ್ರತಿ ಮನುಷ್ಯ, ಮನುಷ್ಯೇತರ, ಜಡಚೇತನ ಜೀವ ಜಗತ್ತಿನಲ್ಲಿ ಆ ಬ್ರಹ್ಮನನ್ನೇ ಅನುಭವಿಸ್ತೀವಿ. ಮತ್ತೆ ಎಲ್ಲ ನಾಮರೂಪಗಳಲ್ಲಿ ಅವನನ್ನು ಅನುಭವಿಸುತ್ತಾ, ನಾಮರೂಪದ ಹೊರತೂ ನೀವಿದ್ದೀರಿ, ಇದೇನು ಕಾಣಿಸ್ತಿದೆ, ಇದನ್ನು ಭಗವಂತನ ಅಪರ ರೂಪ ಅಂತಾರೆ, ಅಪರ ಬ್ರಹ್ಮ. ಇದನ್ನ ಅಪರಾವಿದ್ಯೆ ಅಂತೀವಿ. ಮತ್ತೆ ಇದರ ಹಿಂದಿನ ಪರಾತ್ಮರ ಬ್ರಹ್ಮನು ಪರಾವಿದ್ಯ. ಪರಾಯಯ ತತ್ ಅಕ್ಷರಂ ಅಧಿಗಮ್ಯತೆ. ಈ ಅಪರಾದಲ್ಲಿಯೂ ಆ ಪರಾತತ್ವವನ್ನು, ಪರಮತತ್ವವನ್ನು, ಅಂತಿಮ ಶಾಶ್ವತ ನಿತ್ಯ ತತ್ವದ ಅನುಭವ ಮಾಡಿ. ಇದುವೇ ಅಪರಾವಿದ್ಯೆ, ಪರಾವಿದ್ಯೆ, ಬ್ರಹ್ಮವಿದ್ಯೆ, ಅಧ್ಯಾತ್ಮವಿದ್ಯೆ, ಆತ್ಮವಿದ್ಯೆ, ಆತ್ಮಜ್ಞಾನ, ಆತ್ಮ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ. ಇದುವೇ ಬ್ರಹ್ಮನ ಅನುಭೂತಿ, ಇದುವೇ ಬ್ರಹ್ಮನ ಸಾಕ್ಷಾತ್ಕಾರ. ಮತ್ತೆ ನಿಮ್ಮ ಕರ್ಮವನ್ನು ಪವಿತ್ರತೆಯಿಂದ ಮಾಡಿ, ಇದುವೇ ಪೂಜೆ. ಭಗವಂತನ ದರ್ಶನ ಎಲ್ಲ ರೂಪದಲ್ಲಿ ಮಾಡಿ. ಸದಾ ಆನಂದವಾಗಿರಿ, ಸದಾ ತೃಪ್ತರಾಗಿರಿ. ಸರಿ, ನಿಮ್ಮ ಕೆಲಸ ಮಾಡ್ತಾ ಹೋಗಿ. ನಿರಂತರವಾಗಿ 10,000 ಸಲ ನೀವು ಕಪಾಲಭಾತಿ ಮಾಡಿ. ನಿರಂತರತೆಯಿಂದ ಮಾಡಿ, ಯಾವುದೇ ವಿಶ್ರಾಮವಿಲ್ಲ.
ಪೂರ್ತಿ ಅಂತರ್ಮುಖಿಯಾಗಿ ಏಕಾಗ್ರ ಚಿತ್ತರಾಗಿ ಯಾವ ಶರೀರ ರೋಗಗ್ರಸ್ತವಾಗಿದೆ, ರೋಗವಿದೆ, ಆ ರೋಗವನ್ನು ನಿಮ್ಮದನ್ಬೇಡಿ, ನಿಮ್ದೇನಿದೆ ಅದನ್ನೇ ತಮ್ಮದನ್ನಿ. ನೀವು ಈ ರೋಗವಲ್ಲ, ಮತ್ತೆ ನಿಮ್ಮದೂ ಅಲ್ಲ. ಒಪ್ತೀನಿ, ಶರೀರದಲ್ಲಿ ರೋಗವಾಗಿದೆ, ಮನೋರೋಗವಾಗಿದೆ. ಇದರಿಂದ ಹೊರಬನ್ನಿ. ಯಾಕೆಂದರೆ ಶರೀರದ, ಇಂದ್ರಿಯದ, ಮನಸ್ಸಿನ ನೀವು ನಿಯಂತರು, ಇದರ ಸ್ವಾಮಿ, ಇದರ ಗುಲಾಮರಲ್ಲ. ಇದೆಷ್ಟು ಉಚ್ಚ ಭಾವನೆ. ಶರೀರ, ಇಂದ್ರಿಯ ಮತ್ತು ಮನಸ್ಸಿನ ಅಧೀನ ನಿಮ್ಮನ್ನು ನೀವು ಅನುಭವಿಸೋದು, ಅದಂತೂ ಗುಲಾಮಿ, ದಾಸ್ತ, ಪರಾಧೀನತೆ. ಪೂರ್ತಿ ಸ್ವಾಧೀನದಲ್ಲಿ ಜೀವಿಸಿ, ನಿಮ್ಮ ಸ್ವರೂಪದಲ್ಲಿ ಜೀವಿಸಿ. ಈ ವಿಚಾರವೇ ನಿಮಗೆ ಎಷ್ಟು ಸುಖ ನೀಡ್ತಿದೆ. ಅದು ನೀವು ಶರೀರ, ಇಂದ್ರಿಯ, ಮನಸ್ಸಿನ ದಾಸ, ಗುಲಾಮ, ಪರಾಧೀನರಲ್ಲ. ನೀವು ಪೂರ್ಣ ಸ್ವಾಧೀನರು. ಮತ್ತೆ ನೀವು ಇದನ್ನು ವಿಜಯಿಸಬಹುದು. ಎಷ್ಟೇ ಭಯಾನಕ ರೋಗ ಇರಲಿ. ಅದಕ್ಕಾಗಿ ನಾನು ಹೇಳ್ತೀನಿ, ಒಂದು ಬಾರಿ ಹೇಳಿ, ನೀವು ಈ ತತ್ವ ನಿಮ್ಮ ಒಳಗೆ ಕೂತ್ಬಿಡುತ್ತೆ. ಹೇಳಿ, ನಾನು ಸ್ವಭಾವದಿಂದ ರೋಗಿ ಅಲ್ಲ, ಯೋಗಿಯು. ರೋಗ ನನ್ನ ಸ್ವಭಾವ ಅಲ್ಲ, ಯೋಗ ನನ್ನ ಸ್ವಭಾವ. ಸ್ವಭಾವೋ ಅಧ್ಯಾತ್ಮಂ ಉಜ್ಯತೆ. ಶ್ರೀಮದ್ ಭಾಗವದ್ಗೀತೆಯ 8ನೇ ಅಧ್ಯಾಯದ 3ನೇ ಶ್ಲೋಕದ ಇದೊಂದು ಚಿಕ್ಕ ಅಂಶ. ಮೊಣಕಾಲು ನೋವು ನೋಡಿ, ಈಗ ಎಷ್ಟು ದೊಡ್ಡ ಮಹಿಮೆ ಇದೆ ಪ್ರಾಣಾಯಾಮದ, ಯೋಗದ, ಧ್ಯಾನದ, ಸಂಕಲ್ಪದ, ಸಾಧನೆಯ, ಸಮಾಧಿಯ, ಸಿದ್ಧಿಯ. ಮೊಣಕಾಲು ನೋವಿದೆ, ನೀವು ವಿವೇಕದಿಂದ ಔಷಧಿನೂ ತಗೊಂಡ್ರಿ, ಪೀಡಾನಿಲ್ ಗುಳಿಗೆ, ಆರ್ಥೋಗ್ರೇಡ್ ತಗೊಂಡ್ರಿ, ಮಸಲ್ಸ್ ಬಲಹೀನತೆಗೆ ಸ್ಪ್ರೆನ್ಯೂಲಾ ತಗೊಂಡ್ರಿ, ಇಮ್ಯುನಿಟಿ ವೀಕ್ ಆಗಿದೆ ಅಂದರೆ ನೀವು ಇಮ್ಯುನೋಗ್ರೇಡ್ ಕೂಡ ತಗೊಂಡ್ರಿ. ಮತ್ತೆ ಬೇರೆ ಬೇರೆ ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್ನ ಕೊರತೆ ಇದ್ದರೆ ವಿಟಮಿನ್ ಡಿ, B12, ಒಮೆಗಾ, ಇಲ್ದಿದ್ರೆ ಮೋರಿಂಗಾ, ಬಿ ಕಾಂಪ್ಲೆಕ್ಸ್ನ ಕೊರತೆ ಇದ್ದರೆ, ಕ್ಯಾಲ್ಶಿಯಂನ ಕೊರತೆ ಇದ್ದರೆ, ನಿಮಗೆ ನ್ಯೂಟ್ರೆಲಾ ಬೋನ್ ಕೂಡ ಕೊಡ್ತೇವೆ. ಐರನ್ನ ಕೊರತೆ ಇದ್ದರೆ ಐರನ್ ಕಾಂಪ್ಲೆಕ್ಸ್ ಕೊಡ್ತೀವಿ. ಮತ್ತು ಆರ್ಥ್ರೈಟಿಸ್ನವರಿಗೆ ವಿಟಮಿನ್ ಸಿ, ಅದನ್ನು ನ್ಯೂಟ್ರೆಲಾದಿಂದ ನಾವು ತಯಾರಿಸಿದ್ದೇವೆ. ಅದನ್ನು ನೀವು ತಗೋಬೇಕು. ಯಾಕೆಂದರೆ ಡಯಟ್ ರಿಸ್ಟ್ರಿಕ್ಷನ್ ಇರೋದ್ರಿಂದ ಹುಳಿ ತಿನ್ನಬಾರ್ದು, ವಿಟಮಿನ್ ಸಿಯ ಬಲಹೀನತೆ ಇರೋದ್ರಿಂದ. ಆಮೇಲೆ ಬಾಡಿಯಲ್ಲಿ ಡಿಜನರೇಷನ್ ಶುರುವಾಗುತ್ತೆ. ಆಮೇಲೆ ನಿಮ್ಮ ಬಾಡಿಯ ರಿಕವರಿ ಆಗೋದಿಲ್ಲ. ಆದ್ದರಿಂದ ವಿಟಮಿನ್ ಸಿ ಮತ್ತು ನ್ಯಾಚುರಲ್ ಜೀನ್, ಇದು ಕೆಮಿಕಲ್ ಬೇಸ್ಡು, ಇದು ಸರಿಯಲ್ಲ. ಇವೆಲ್ಲ ನೀವು ತಗೊಂಡ್ರಿ, ಆದರೆ ಜೊತೆಗೆ ನೀವು ಹೀಗೆ ಯೋಚಿಸಿದ್ರಿ ಅಂದರೆ ನನ್ನ ಸವೆದ ಮೂಳೆ ಇದೆ, ಕಾರ್ಟಿಲೇಜ್ ಇದೆ, ಅವೆಲ್ಲ ರಿಪೇರ್ ಆಗ್ತಿದೆ, ನನ್ನ ನೋವು ದೂರವಾಗ್ತಿದೆ, ನನ್ನ ESR ಯೂರಿಕ್ ಆ್ಯಸಿಡ್ ಹೋಗ್ತಿದೆ. ಅದು ಆಗುತ್ತೆ. ಗೋಕುರುವಿನ ನೀರನ್ನು ಕೂಡ ಜೊತೆಗೆ ಕುಡೀರಿ, ಪೂರ್ತಿ ಶರೀರ ಡಿಟಾಕ್ಸ್ ಆಗಿಬಿಡುತ್ತೆ. ಮೊಣಕಾಲಿಗೆ ಗಮನವಿಟ್ರಿ. ಈಗ ನೋಡಿ, ಮೊಣಕಾಲಿಗೆ ಗಮನವಿಟ್ರಿ ರೋಗ ಮುಕ್ತಿಯ ಸಂಕಲ್ಪದಿಂದ. ಅಂದರೆ ಯೋಗ ಎಲ್ಲಿ ಪ್ರಕಾಶ ಬೀರ್ತಿದೆ. ಯೋಗ ಅಂದರೆ ಜ್ಯೋತಿ, ಯೋಗ ಅಂದರೆ ಪ್ರಕಾಶ, ಯೋಗ ಅಂದರೆ ಆರೋಗ್ಯ. ಕೆಲವರ ಯೂಟರಿಸ್ನಲ್ಲಿ ಫೈಬ್ರೋಸಿಸ್, ಓವರಿಲಿ ಸಿಸ್ಟ್, ಪಾಲಿಸಿಸ್ಟಿಕ್ ಇದೆ. ನನ್ನ ಗಂಟು ಡಿಸಾಲ್ವ್ ಆಗ್ತಿದೆ. ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತಿ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಮತ್ತೆ 1ರಿಂದ ಹಿಡಿದು 2 ತಿಂಗಳಲ್ಲಿ ದೊಡ್ಡ ದೊಡ್ಡ ಗಂಟು ಡಿಸಾಲ್ವ್ ಆಗೋದನ್ನು ನಾನು ನೋಡಿದ್ದೀನಿ. 1 ಗಂಟೆ ಕಪಾಲಭಾತಿ, 1 ಗಂಟೆ ಅನುಲೋಮ ವಿಲೋಮ. ಯೂಟರಿಸ್ನಲ್ಲಿ ಫೈಬ್ರೋಸಿಸ್, ಓವರಿಯಲ್ಲಿ ಸಿಸ್ಟ್, ಪಾಲಿಸಿಸ್ಟಿಕ್ ಓವರಿ, ಪ್ರಾಸ್ಟೇಟ್ ದೊಡ್ಡದಾಗಿದೆ,
ಮುಟ್ಟಾಗೋದ್ರಲ್ಲಿ ಪ್ರಾಬ್ಲಮ್ ಇದೆ, ಯಾರ್ದು ಯೂಟ್ರಸ್ ಓವರಿ ಹೊರಗೆ ಬರ್ತಿದೆ, ಇದು 100% ಗುಣವಾಗುತ್ತೆ. ಮೂಲಬಂಧ ಹಾಕಿ ಕಪಾಲಭಾತಿ ಮಾಡಿ ಮತ್ತೆ 15-20 ನಿಮಿಷದಲ್ಲಿ 5-6 ಬಾರಿ ಈ ಬಾಹ್ಯ ಪ್ರಾಣಾಯಾಮ ಮಾಡಿ. ಯಾರ ಹೃದಯದಲ್ಲಿ ಅವರೋಧವಿದೆ, ನನ್ನ ಹಾರ್ಟ್ನ ಬ್ಲಾಕೇಜ್ ತೆರೀತಿದೆ, ಈ ಸಂಕಲ್ಪದೊಂದಿಗೆ ನೀವು ಕಪಾಲಭಾತಿ ಮಾಡಿ. ಸ್ವಸ್ಥ ವ್ಯಕ್ತಿಗೆ ಮೂಲಾಧಾರದಿಂದ ಸಹಸ್ರಾರ ತನಕ ಅಷ್ಟಚಕ್ರದಲ್ಲಿ 5-5 ನಿಮಿಷ ಧ್ಯಾನ ಮಾಡಿ. ಆಮೇಲೆ ಕೊನೆಗೆ ನಿಮ್ಮ ಮೂಲ ಬೇಡಿಕೆಗೆ ಅನುಗುಣವಾಗಿ, ಮೂಲ ಬೇಡಿಕೆ ಇರುತ್ತೆ ಸಹಜ ರೂಪದಿಂದ ನಿಮ್ಮ ಮನಸ್ಸು ನೆಟ್ಟುವಲ್ಲಿ, ಅದಕ್ಕಂತಾರೆ ಯಥಾಭಿಮಧ್ಯಾನಾತ್, ಅಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ. ಮತ್ತೆ ನೀವು ಜಗತ್ತಿನಲ್ಲಿ ಯಾರನ್ನು ಅತಿ ಹೆಚ್ಚು ಪ್ರೀತಿ ಮಾಡ್ತೀರಿ ಅವರ ಜೊತೆಗೆ ಕೂತ್ಕೊಂಡಾಗ ಎಷ್ಟು ಖುಷಿ ಸಿಗುತ್ತೆ. ಜಗತ್ತಿನಲ್ಲಿ ನಮ್ಮನ್ನು ಯಾರಾದರೂ ಸ್ವಲ್ಪ ಪ್ರೀತಿ ಮಾಡಿದರೆ ನಮ್ಮ ತಲೆ ಮೇಲೆ ಕೈ ಆಡಿಸ್ತಾರೆ, ನಮ್ಮನ್ನು ಮನಸ್ಸಾರೆ ಪ್ರೀತಿಸ್ತಾರೆ. ಅವರ ಮಡಿಲಲ್ಲಿ ನಮಗೆ ಎಷ್ಟು ಖುಷಿ ಆಗುತ್ತೆ. ಮಾತಾಪಿತರು, ಗುರು, ಭಗವಂತ ಪರಸ್ಪರ ಪ್ರೀತಿಸಿದ್ರೆ ಪರಮಾತ್ಮನಂತೂ ತುಂಬ ಪ್ರೀತಿ ಮಾಡ್ತಾರೆ, ಸರ್ವೋಚ್ಚ ಪ್ರೀತಿ ಮಾಡ್ತಾರೆ. ಅವರ ಪ್ರೀತಿಯು ಸನಾತನ, ಶಾಶ್ವತ, ನಿತ್ಯ. ಅವರ ಅಕ್ಕಪಕ್ಕದಲ್ಲಿ ಹೀಗೆ ನೀವು ನಿಮ್ಮನ್ನು ಅವರೊಂದಿಗೆ ಏಕರೂಪಗೊಳಿಸಿ. ಸ್ವಸ್ಥರಾಗಿದ್ದವರು ಹೀಗೆ ಧ್ಯಾನ ಮಾಡಿ. ಮತ್ತು ರೋಗಿಗಳು, ಅವರು ಕೆಲವರಿಗೆ 5-5, 10 ರೋಗಗಳಿವೆ. ಅವು ಅಷ್ಟಚಕ್ರವಲ್ಲದೆ 8-10 ದೊಡ್ಡ ರೋಗಗಳಿವೆ. ಒಂದೊಂದು ರೋಗದ ನಿವೃತ್ತಿಯ, ಒಂದೊಂದು ರೋಗದ ಮುಕ್ತಿಯ ಸಂಕಲ್ಪ, ರೋಗ ಮುಕ್ತಿಯ ಸಂಕಲ್ಪ, ಜೀವನ ಮುಕ್ತಿಯ ಸಂಕಲ್ಪ. ಮತ್ತು ಕ್ಲೇಶ ಎಲ್ಲಿಂದ ಬರುತ್ತೆ? ದುಃಖಗಳಿಂದ ಮುಕ್ತಿಯ ಸಂಕಲ್ಪ, ಭವ ಬಂಧನದಿಂದ ಮುಕ್ತಿಯ ಸಂಕಲ್ಪ. ಮತ್ತೆ ಯೋಗ ಮಾಡ್ತಾ ಮಾಡ್ತಾ ಗುಣಾತೀತ, ಭಾವಾತೀತ ಆಗ್ಬಿಡ್ತಾರೆ. ಭವ ಪ್ರತ್ಯಯು ವಿದೇಹ ಪ್ರಕೃತಿಲ್ಲ. ದೇಹದಲ್ಲಿದ್ಕೊಂಡು ನಿಮ್ಮ ಮೂಲ ಪ್ರಕೃತಿಯಲ್ಲಿ, ನಿಮ್ಮ ಮೂಲ ಸ್ವರೂಪದಲ್ಲಿ, ಪೂರ್ತಿ ಪ್ರಕೃತಿಯಲ್ಲಿ ಆ ಭಗವಂತನ ಕೃತಿಯನ್ನು ನೋಡ್ತಾ ನೋಡ್ತಾ ಆತ್ಮದಲ್ಲಿ ಪರಮಾತ್ಮನ ಪರಮತತ್ವವನ್ನು ಅನುಭವಿಸ್ತಾ ಅದರ ಜೊತೆಗೆ ಏಕಾಕಾರಾದೆವು. ಇದು ಭವ ಪ್ರತ್ಯಯ ಯೋಗ. ದೇಹ ಪ್ರಕೃತಿಯಲ್ಲಿರಲು ಜೀವನ ಹೀಗೇನೆ ನಮ್ಮ ಸಾಧು ಸಂತರು, ಯೋಗಿಗಳು ಜೀವಿಸ್ತಿದ್ರು. ಅವರು ಗೃಹಸ್ಥರಾಗಿದ್ದರು, ಆಜೀವನ ಬ್ರಹ್ಮಚಾರಿಗಳಾಗಿದ್ದರು. ಇದೊಂದು ಕ್ಷಣಿಕ ಮಾಯೆ. ಈ ಕಾಯೆ ಮತ್ತು ಮಾಯೆಯ ಹೊರತು ಪರಬ್ರಹ್ಮನೊಂದಿಗೆ ಏಕಾಕಾರರಾಗುವವರು. ಅವರು ಸದ್ಗೃಹಸ್ಥ ಇರಲಿ, ಸನ್ಯಾಸಿ, ಅವರು ಪರಮತತ್ವ ಪಡೆದರು. ಸಂತ ಪರಮಹಿತಕಾರಿ, ಅವರು ಎಲ್ರಿಗೆ ಹಿತ ಮಾಡುತ್ತಾ ಈ ಪರಮತತ್ವದಲ್ಲಿ ವಿಲೀನರಾದರು. ಪರಮತತ್ವ, ಪರಮ ಸತ್ಯ, ಅಂತಿಮ ಶಾಶ್ವತ ನಿತ್ಯ ಸತ್ಯ ಪಡೆದರು. ತ್ರಿಗುಣಾತೀತ ವಿರತತನತ್ಯ. ಕಪಾಲಭಾತಿ. ಯಾವ ರೋಗವಿದೆ? ಕೆಲವರಿಗೆ ಡಯಾಬಿಟಿಸ್ ಇದೆ, ನನ್ನ ಪ್ಯಾಂಕ್ರಿಯಾಸ್ ಆಕ್ಟಿವೇಟ್ ಆಗ್ತಿದೆ, ಲಿವರ್ನ ಸಮಸ್ಯೆ ಗುಣವಾಗ್ತಿದೆ, ಫ್ಯಾಟಿ ಲಿವರ್. ಏನೇ ರೋಗವಿರಲಿ, ರೋಗ ಮುಕ್ತಿಯ ಸಂಕಲ್ಪ, ದುಃಖ ಮುಕ್ತಿಯ ಸಂಕಲ್ಪ, ಭವಬಂಧನದ ಮುಕ್ತಿಯ ಸಂಕಲ್ಪ. ಹೀಗೆ ಲಯಬದ್ಧರಾಗಿ, ಏಕಾಗ್ರ ಚಿತ್ತರಾಗಿ, ಅಂತರ್ಮುಖಿಯಾಗಿ ಮಾಡಿ. ಇದುವೇ ಯೋಗದ ಸಾಧನೆ. ಇದು ಯೋಗದ ಸಾಧನ. ಮಾಡಿ. ಇವತ್ತೇ ನಿಮ್ಮನ್ನು ಯೋಗಿ ಮಾಡ್ತೀನಿ, ನಿಮ್ಮನ್ನು ಸಂತ ಮಾಡ್ತೀನಿ, ಋಷಿ ಮಾಡ್ತೀನಿ. ನೀವೇ ಸಂತರು, ನೀವೇ ಋಷಿ, ಋಷಿಯ ಸಂತಾನ, ಋಷಿಯಾಗ್ತೀರಿ.
परम हितकारी जग में, संत परम हितकारी, संत परम हितकारी, संत परम हितकारी, संत परम हितकारी जग में, संत परम ಹೀಗೆ ಕಪಾಲಭಾತಿ ನಿರಂತರವಾಗಿ ಅರ್ಧ 1 ಗಂಟೆ ಮಾಡಿ, ಯಾರಿಗೆ ಸಾಮರ್ಥ್ಯ ಹೆಚ್ಚಿಲ್ಲ ಅವ್ರ ಮಧ್ಯದಲ್ಲಿ ಕಾಲುಗಳನ್ನು ತೆರೀರಿ, 1 ಬಾರಿ ನೀವು ಮಾಡಿ. ಹೀಗೆ ಸೂಕ್ಷ್ಮ ವ್ಯಾಯಾಮ ಕೂಡ. ಈಗ ಯಾರದ್ದು ಶರೀರದ ಸ್ಥಿತಿ ಸ್ವಲ್ಪ ಬಲಹೀನವಾಗಿದೆ, ಸೂಕ್ಷ್ಮ ವ್ಯಾಯಾಮವನ್ನು 100 ಬಾರಿ ಮಾಡಿ. ಮತ್ತೆ ಸೂಕ್ಷ್ಮ ವ್ಯಾಯಾಮ ಮಾಡ್ತಾ ಮಾಡ್ತಾ ಭಸ್ತ್ರಿಕಾ ಪ್ರಾಣಾಯಾಮ, ಮತ್ತು ಅಂತರ್ಮುಖಿಯಾಗಿ ಯೋಗದ ಅಧ್ಯಾತ್ಮದ ಮೊದಲ ಚರಣ, ಮೊದಲ ಹೆಜ್ಜೆ ನೀವು ಇಡೋದಾದರೆ ಅದು ಶ್ರದ್ಧೆಯಿಂದ ಇರಬೇಕು. ಶ್ರದ್ಧಾಮಯೋ ಯಂ ಪುರುಷ ಯೋ ಯತ್ ಶ್ರದ್ಧನೆ, ಶ್ರದ್ಧಾಮಯೋ ಯಂ ಪುರುಷ ಯೋ ಯತ್ ಶ್ರದ್ಧ ಸ ಏವ ಸಹ ಶ್ರದ್ಧಾವಾನ್ ಲಭತೆ ಜನ. ಈ ಯೋಗ ತತ್ವದ ಪ್ರಾಪ್ತಿ ಶ್ರದ್ಧೆಯಿಂದ ಆಗುತ್ತೆ. ಮೊದಲ ಸ್ಟೆಪ್, ಮೊದಲ ಹಂತ, ಮೊದಲ ಸಾಧನೆ, ಮೊದಲ ಸಾಧನ, ಮೊದಲ ಉಪಾಯ. ಅದು ಶ್ರದ್ಧೆ. ಶ್ರದ್ಧೆಯಿಂದ ಹೀಗೆ ಮಾಡಿ. ನಾನಂತಿದ್ದೆ, ಸ್ವಸ್ಥರಿದ್ದವರು ಅಷ್ಟಚಕ್ರದಲ್ಲಿ ಧ್ಯಾನ ಮಾಡಿ, ಯಾರಿಗೆ 8-10 ರೋಗಗಳಿವೆ, ಒಂದೊಂದು ರೋಗದ ನಿವೃತ್ತಿಯ ಸಂಕಲ್ಪದೊಂದಿಗೆ ಮಾಡಿ. ಅದು ಬೇಕಿದ್ರೆ ನಾವು ಈಗ ಕಪಾಲಭಾತಿ ಸಿದ್ಧಾಸನದಲ್ಲಿ ಮಾಡಿಸ್ತಿದ್ದೀವಿ. ಸುಖಾಸನದಲ್ಲಿ ಯಾರಿಗೆ ಡಯಾಬಿಟಿಸ್ ಇದೆ ಅವರಿಗೆ ಮಂಡು, ಲಿವರ್ನ ಸಮಸ್ಯೆ, ಯೂಟರಸ್, ಓವರಿ, ಪ್ರೋಸ್ಟೇಟ್ನ ಕಾನ್ಸ್ಟಿಪೇಷನ್, ಪೈಲ್ಸ್, ಫಿಶರ್, ಫಿಸ್ಟ್ಯುಲಾದ ಪ್ರಾಬ್ಲಮ್ ಇದ್ದರೆ ಅವರು ಮಂಡೂಕಾಸನದಿಂದ ಹಿಡಿದು ಹಲಾಸನದವರೆಗೆ ಯಾರಿಗೆ ಯಾವ ಯೋಗ ಮಾಡಲಿದೆ. ಆಮೇಲೆ ಅನುಲೋಮ ವಿಲೋಮ ನೇರ ಕೂತ್ಕೊಂಡು ಮಾಡಿ. ಒಂದೊಂದು ಯೋಗಾಭ್ಯಾಸ ಈಗ ಆಸನದ ಜೊತೆಗೂ ಮಾಡಿಸ್ತೇವೆ. ಇನ್ನೂ ಆಸನಗಳಿವೆ, ಆದರೆ ಸಿದ್ಧಾಸನ, ಸುಖಾಸನ, ಪದ್ಮಾಸನ ಇದೆ. ಮತ್ತು ವಿಶೇಷ ಆಸನದಲ್ಲಿ ಆಸನ, ಪ್ರಾಣಾಯಾಮ, ಧ್ಯಾನ ಎಲ್ಲವೂ ಏಕಾತ್ಮರಾಗಿ ಮಾಡಿ. ಆಮೇಲೆ ನೋಡಿ, ಮತ್ತೆ ನೀವು ಹೀಗೆ ಮಾಡಿದಾಗ ನಾವು ಮೊದಲ ದಿನದಿಂದಲೇ ದೊಡ್ಡ ದೊಡ್ಡ ರೋಗಗಳ ಔಷಧಿಗಳನ್ನು ಬಂದ್ ಮಾಡ್ತೇವೆ. ಮತ್ತು ಆಂತರಿಕ ಹೀಲಿಂಗ್, ಇಂಟರ್ನಲ್ ಹೀಲಿಂಗ್, ಅದನ್ನು ನಾವು ಆರಂಭಿಸ್ತೀವಿ. ಇನ್ ಮೆಡಿಕೇಶನ್, ಇನ್ ಬಯಾಲಜಿ, ಇನ್ ಕೆಮಿಸ್ಟ್ರಿ, ನೀವೊಂದು ಬೇರೆನೇ ಡಿಫ್ರೆಂಟ್ ಲೆವೆಲ್ನಲ್ಲಿ ಹೋಗ್ತೀರಿ. 2 ರೀತಿಯ ಸತೇಜ ಜಗತ್ತಿನಲ್ಲಿ, ಒಂದು ಭೌತಿಕ, ಇನ್ನೊಂದು ಅಭೌತಿಕ. ಒಂದನ್ನು ಪದಾರ್ಥ ಅಂತೀವಿ, ಇನ್ನೊಂದನ್ನು ಚೈತನ್ಯ ಅಂತೀವಿ. ನಾವು ದೃಷ್ಟಿ ಮೇಲೆ ಇಷ್ಟು ಕೇಂದ್ರೀಕರಿಸ್ತೇವೆ ಅಂದರೆ ಅದೃಷ್ಟದ ಮೇಲೆ ಅದರ ಬಗ್ಗೆ ಅರಿವು ಕಡಿಮೆ ಆಗುತ್ತೆ. ಒಪ್ಪೋದಿಲ್ಲ ಅಂತ ಅಲ್ಲ, ಎಲ್ರಿಗೂ ಗೊತ್ತು ಶರೀರ ದುಷ್ಟ ಅಂತ. ಮತ್ತು ಇದರಲ್ಲಿ ಸರಿ ಕೆಲಸ ಮಾಡುವ ಶಕ್ತಿಗಳು ಆತ್ಮ, ಅದು ಅದೃಷ್ಟ. ನಾನು ನಿಮಗೆ ಕೇಳ್ತೀನಿ, ದೃಷ್ಟಿ ಹೆಚ್ಚು ಶಕ್ತಿಶಾಲಿಯಾ ಅಥವಾ ಶರೀರದ ಹಿಂದಿರುವ ಆತ್ಮ ಹೆಚ್ಚು ಶಕ್ತಿಶಾಲಿ? ಯಾಕೆಂದರೆ ಅದು ಇಲ್ಲದಿದ್ದರೆ ಶರೀರ ಎಷ್ಟೇ ಶಕ್ತಿಶಾಲಿಯಾಗಿರಲಿ, ಎಷ್ಟೇ ಸುಂದರವಿರಲಿ, ಅದು ಬಿಟ್ಟು ಹೋದ್ಮೇಲೆ ಆಗ ನಮ್ಮವರೇ ಇದನ್ನು ಸ್ಮಶಾನಕ್ಕೆ ತಗೊಂಡು ಹೋಗ್ತಾರೆ, ಕಬ್ರಸ್ಥಾನದಲ್ಲಿ ಹೂಳು ಬಿಡ್ತಾರೆ. ದೀರ್ಘವಾದ ಶ್ವಾಸ, ಪಿಂಡದಿಂದ ಹಿಡಿದು ಈ ಬ್ರಹ್ಮಾಂಡದಲ್ಲಿ ಶರೀರದ ತುಂಬ ಮಹಿಮೆ ಇದೆ. ಶರೀರದ, ಇಂದ್ರಿಯದ, ಮನಸ್ಸಿನ, ಬುದ್ಧಿಯ ಮಹಿಮೆ ಇದೆ. ಜಗತ್ತು ಇದರಿಂದಲೇ ನಡೀತಿದೆ. ಆದರೆ ಇವೆಲ್ಲವೂ ಅದೃಷ್ಟ ಆತ್ಮದಿಂದ ನಡೆಯುತ್ತೆ. ಈ ಬ್ರಹ್ಮಾಂಡದಲ್ಲಿ ತುಂಬ ದೊಡ್ಡ ಮಹಿಮೆ ಇದೆ, ಎಷ್ಟು ದೊಡ್ಡ ಘಟಕಗಳಿವೆ. ಆದರೆ ಇಡೀ ಬ್ರಹ್ಮಾಂಡದಲ್ಲಿ ಬ್ರಹ್ಮನದ್ದೇ ಮಹಿಮೆ. ಬೇಕಿದ್ರೆ ಉಪನಿಷದ ಅನ್ನಿ, ಎಲ್ಲ ಉಪನಿಷತ್ತುಗಳ, ವೇದಗಳ, ಭಗವದ್ಗೀತೆ ಎಲ್ಲ ಸಾರವಿದೆ. ಕೇನೇಷಿತಂ ಪತತ್ ಪ್ರೇಷಿತಂ ಮನಃ ಕೇನ ಪ್ರಾಣಃ ಪ್ರಥಮ ಪ್ರೈತಿಯುಕ್ತ ಕೇನೇಷಿತಾಂ ವಾಚಮಿಮಾಂ ವದಂತಿ ಚಕ್ಷುಶ್ರೋತ್ರಂ ಕ ಉದೈಭೂಯಿನೋಕ್ತಿ. ಹೀಗೆ ಇವತ್ತು ನಾನು ನಿಮಗೆ ಸ್ವಲ್ಪ ಧ್ಯಾನ ಯೋಗದ ಅಭ್ಯಾಸ ಮಾಡಿಸ್ತೀನಿ. ಅದಕ್ಕಾಗಿ ನಾನು ಮಧ್ಯದಲ್ಲಿ, ಯಾಕೆಂದರೆ ಎಲ್ಲರ ಎಷ್ಟು ಅಭ್ಯಾಸವಿಲ್ಲ, ಆದರೆ ಇದನ್ನು ನೀವು ಮಾಡ್ತೀರಿ ಏಕಾಗ್ರ ಚಿತ್ತರಾಗಿ, ಅಂತರ್ಮುಖಿಯಾಗಿ.
ನಿಮ್ಮ ಕೈಕಾಲುಗಳಿಗೆ ದಣಿವಾದರೆ ಅದಕ್ಕಾಗಿ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿಸ್ಬಿಡ್ತೀನಿ. ಅಂದರೆ ನಾವು ಯೋಗದಲ್ಲಿ ಯೋಗ, ಯಜ್ಞ, ಆಯುರ್ವೇದ ಮತ್ತು ಪ್ರಾಕೃತಿಕ ಚಿಕಿತ್ಸೆ ಹಾಗೂ ಆಧ್ಯಾತ್ಮಿಕ ಜೀವನ ಶೈಲಿಯಲ್ಲಿ 5 ಶಬ್ದ ಪ್ರಯೋಗಿಸ್ತೇನೆ. ನನ್ನ ಜೊತೆಗೆ ಹೇಳಿ: ಯೋಗ, ಯಜ್ಞ, ಆಯುರ್ವೇದ, ನೇಚುರೋಪತಿ, ಆಧ್ಯಾತ್ಮಿಕ ಜೀವನ ಶೈಲಿ. ಈ 5 ಚಿಕಿತ್ಸೆಗಳು 5 ಮಹಾಭೂತ. ಮತ್ತು ಈ ಮಹಾಭೂತಿಯ ಈ ಮೂರ್ತಿಯ ಹಿಂದೆ ಯಾವ ಅಮೂರ್ತವಿದೆ, ಮೂರ್ತ ಅಮೂರ್ತ, ಯಾವ ಪದಾರ್ಥ ಮತ್ತು ಚೈತನ್ಯ, ಸಗುಣ ಸಾಕಾರ, ನಿರ್ಗುಣ ನಿರಾಕಾರ, ಇವೆರಡು ಅಪರ ಮತ್ತು ಪರ ವಿದ್ಯೆಗಳಲ್ಲಿ ಪ್ರತ್ಯಕ್ಷ ಪರೋಕ್ಷದಲ್ಲಿ ವ್ಯಕ್ತ ಅವ್ಯಕ್ತ, ಮೂರ್ತ ಅಮೂರ್ತದಲ್ಲಿ ನೀವೆಲ್ಲರೂ ಪೂರ್ತಿಯಾಗಿ ಪ್ರತಿಷ್ಠಿತರಾಗಿ ಮತ್ತೆ ಇದರ ಎಲ್ಲ ತತ್ವಗಳನ್ನು ಅನುಭವಿಸುತ್ತಾ ನಿಮ್ಮನ್ನು ನಾವು ರೋಗಮುಕ್ತಗೊಳಿಸ್ತೀವಿ. ನಿಮ್ಮ 2 ಕಾಲುಗಳನ್ನು ಹೀಗೆ ಜೋಡಿಸಿ ನೋಡಿ. ಈಗ ನೋಡೋಣ ಗುರು ನಾನಕ್ ದೇವರು ಯಾವ ಯೋಗ ಪ್ರಾಪ್ತಿಗೊಳಿಸಿದ್ರು. ಇದೇ ಯೋಗವನ್ನು ಕೆಲವು ಮಹಾಪುರುಷರು ಜನ್ಮ ಜನ್ಮಾಂತರದ ಯೋಗಿ ಆಗಿರ್ತಾರೆ. ಅವರಿಗೆ ವಿಶೇಷ ಕ್ರಿಯೆ ಮಾಡುವ ಅಗತ್ಯವಿಲ್ಲ. ನೀವೇನು ಮಾಡ್ತಾ ಇದ್ದೀರಿ? ಭಗವಾನ್ ಬುದ್ಧ, ಭಗವಾನ್ ಮಹಾವೀರ ಅವರು ಬಾಲ್ಯದಿಂದ ಹಿಡಿದು ಈ ಜನ್ಮದಲ್ಲಿ ಮತ್ತು ಅನಂತ ಜನ್ಮದಲ್ಲಿ ಅವರು ತುಂಬ ತಪಸ್ಸು ಮಾಡಿಟ್ಟಿದ್ದಾರೆ. ಅದಕ್ಕಾಗಿ ಅವರು ಜನ್ಮದಿಂದಲೇ ಯೋಗಿ. ನನ್ನೊಂದಿಗೆ ಹೇಳಿ: ಜನ್ಮ, ಔಷಧಿ, ಮಂತ್ರ, ತಪಃ, ಸಮಾಧಿ, ಜಾಹ, ಸಿದ್ಧಯ. ಇವೇನು ಸಿದ್ಧಿಗಳಿವೆ, ಸಮಾಧಿಗಳಿವೆ, ಮುಕ್ತಿ ಇರುತ್ತೆ. ಇದು ಕೆಲವರಿಗೆ ಜನ್ಮದಿಂದಲೇ ಪ್ರಾಪ್ತಿಯಾಗತ್ತೆ. ಜನ್ಮ ಮತ್ತು ಔಷಧಿಗಳಿಂದಲೂ ರೋಗ ಮುಕ್ತಿಯಿಂದ ಹಿಡಿದು ಬೇರೆ ಬೇರೆ ಪ್ರಕಾರದ ಸಿದ್ಧಿಗಳು ಪ್ರಾಪ್ತಿಯಾಗುತ್ತವೆ. ಜನ್ಮ, ಔಷಧಿ ಮತ್ತು ಮಂತ್ರದಿಂದ ಬೇರೆ ಬೇರೆ ಓಂಕಾರದ ಮಂತ್ರ ಜಪಿಸಿದ್ರಿ ನೀವು, ಹರಿನಾಮ ಜಪಿಸಿದ್ರಿ ನೀವು, ಓಂ ನಮಃ ಶಿವಾಯ ಜಪಿಸಿದ್ರಿ. ಮಂತ್ರದಿಂದ ಸಿದ್ಧಿ ಪ್ರಾಪ್ತಿ ಆಗುತ್ತೆ. ಇದು ನಿಜ ವಿಷಯ. ಜನ್ಮ, ಔಷಧಿ, ಮಂತ್ರ, ಗಾಯತ್ರಿ ಮಂತ್ರ, ಮಹಾಮೃತ್ಯುಂಜಯ ಮಂತ್ರ ಜಪಿಸಿದ್ರಿ. ಜನ್ಮ, ಔಷಧಿ ಮಂತ್ರ ಆಗಿಂದ ಸಿದ್ಧಿಗಳು ಪ್ರಾಪ್ತಿ. ತಪೋ ಅತಪ್ಯತ ತಸ್ಮಾತ್ ಇಮಾ ಲೋಕ ಅಜಯಂತ ನಾ ತಪಸ್ವಿನಃ ಯೋಗ ಸಿದ್ಧಿ. ಅಲ್ಲಿಂದ ಸಿದ್ಧಿಗಳು ಪ್ರಾಪ್ತಿ ಆಗುತ್ತೆ. ಅದರಲ್ಲಿ ಯೋಗದ ತಪಸ್ಸು ಎಲ್ಲಕ್ಕಿಂತ ದೊಡ್ಡ ತಪಸ್ಸು. ಪ್ರಾಣಾಯಾಮದ ತಪಸ್ಸು. ಪ್ರಾಣಾಯಾಮ ಪರಮಂ ತಪ. ಜನ್ಮ, ಔಷಧಿ, ಮಂತ್ರ, ತಪ, ಸಮಾಧಿ, ಜಾಸ್ಯತೆ. ಸಮಾಧಿ ಹಾಕ್ಕೊಂಡು ಹೇಗೆ ಈಗ ನಿಮ್ಮಿಂದ ಸಮಾಧಿ ಮಾಡಿಸ್ತೇನೆ, ಹಾಗೆ ಸಿದ್ಧಿಯು ಕೂಡ ಪ್ರಾಪ್ತಿಯಾಗುತ್ತೆ. ನೀವು ಅಲ್ಲಿ ಪುಸ್ತಕದಲ್ಲಿ ಓದಿರ್ಬೋದು, ಕೆಲವರು ಜನ್ಮದಿಂದಲೇ ಮಹಾನರಾಗಿರ್ತಾರೆ. ಏನು ಓದಿದ್ದೀರಿ ನೀವು? ಜನ್ಮದಿಂದಲೇ. ಕೆಲವರು ಪುರುಷಾರ್ಥದಿಂದ ಮಹಾನ ಆಗ್ಬಿಡ್ತಾರೆ ಮತ್ತು ಕೆಲವು ಮಹಾನರನ್ನು ನಮ್ಮ ತಲೆ ಮೇಲೆ ಹಾಕ್ಬಿಡ್ತಾರೆ. ಇವರು ಮಹಾನರು, ಇವರು ಹೇಳೋದನ್ನು ಒಪ್ಪಿ. ಇವರು ಮಹಾನ ನೇತಾರ, ಇವರು ಮಹಾನ ನಟ, ಇವರು ಮಹಾನ ಮಹಾತ್ಮ, ಇವರು ಮಹಾನ ಮುಲ್ಲ, ಇವರು ಮಹಾನ ಮೌಲವಿ, ಇವರು ಮಹಾನ ಪಂಡಿತರು, ಇವರು ಈ ಮನೆಯ ಮಹಾನ ಸೊಸೆ, ದೊಡ್ಡ ಮನೆತನದಿಂದ ಬಂದಿದ್ದಾಳೆ, ಮಹಾನಾನಿ, ಕರ್ಮ ಕೆಟ್ಟದ್ದಿರಲಿ. ಕೆಲ ಸೊಸೆಗಳು ಹೀಗಿರ್ತಾರೆ, ಅವರು ನಿಜವಾಗಿಯೂ ಮಹಾನರು. ಅವರನ್ನು ನೋಡಿದರೆ ನಮಗೆ ಹೀಗೆ ಅನಿಸುತ್ತೆ, ಎಂಥ ಆತ್ಮಕ್ಕೆ ಪ್ರಭು ಜನ್ಮವಿತ್ತಿದ್ದಾರೆ. ಅವರು ಇರುವುದರಿಂದ ಪರಿವಾರದಲ್ಲಿ ಎಲ್ಲ ಖುಷಿ ಬಂದ್ಬಿಡುತ್ತೆ. ಅವ್ರ ಹತ್ರ ಧನ ಸಂಪತ್ತು ಏನೂ ಇಲ್ಲ, ಆದರೂ ಒಳಗಿಂದ ದಿವ್ಯತೆ. ಜನ್ಮದಿಂದಲೇ ಮಹಾನರು. ಕೆಲವರು ಕಾರ್ಯದಿಂದ ಮಹಾನರಾಗ್ತಾರೆ, ಕೆಲವರನ್ನ ಮಹಾನರಂತ ನಮ್ಮ ತಲೆ ಮೇಲೆ ಹಾಕಿಬಿಡ್ತಾರೆ. ಮನೆಯಲ್ಲಿ, ಪರಿವಾರದಲ್ಲಿ, ಬಿಸ್ನೆಸ್ಸಲ್ಲಿ, ವ್ಯಾಪಾರದಲ್ಲಿ, ಎಲ್ಲ ಕಡೆ ಹೀಗಾಗುತ್ತೆ. ಇನ್ಸ್ಟಿಟ್ಯೂಷನ್ನಲ್ಲಿ ಒಬ್ಬರು ದೊಡ್ಡ ಆಚಾರ್ಯ, ಅವರು ಗೀತೆಯ 18 ಅಧ್ಯಾಯ ಬಾಯ್ಪಾಠ ಮಾಡಿದ್ರು, ಆದರೂ ಗುರುವಾಗಿಲ್ಲ. ಇಂತಿಂಥ ಮಹಾನ್ ಆಚಾರ್ಯ ಇರ್ತಾರೆ. ಕೇಳಿ, ಇದು ನಾನು ನಿಮ್ಮನ್ನು ಎದ್ದೇಳಿಸ್ಲಿಕ್ಕಾಗಿ ಹೇಳ್ತಾ ಇದ್ದೆ. ನಿಮಗಿಲ್ಲಿ ನಾವು ಹಲವು ವಿಷಯ ಕಲಿಸ್ತೀವಿ. 7 ದಿನಗಳಲ್ಲಂತೂ ಇಲ್ಲಿ ನಿಮಗೆ ಇಂಟ್ರಡಕ್ಷನ್ ಆಗಿಬಿಡುತ್ತೆ. ಯೋಗ ಗ್ರಾಮದ್ದು ಮತ್ತು ಸ್ವಾಮಿ ರಾಮದೇವ್ರದ್ದು. ಹಾಗೆಂದರೆ ಸ್ವಾಮಿ ರಾಮದೇವರ ಬಗ್ಗೆ ನಿಮಗೆ ಇಷ್ಟೇ ಗೊತ್ತಿರುತ್ತೆ ಅಂದರೆ, ಬಾಬರ ಹತ್ರ ಹೋಗ್ತೇವೆ, ನಮ್ಮ ರೋಗ ಗುಣವಾಗುತ್ತೆ. ಕೆಲವರು ನನ್ನ ಕಾಲು ಹಿಡಿಯಲು ಬರ್ತಾರೆ. ನಿನ್ನೆ ಒಬ್ಬರು ಪಹಲ್ವಾನ್, ತುಂಬ ದೊಡ್ಡ. ನಾನಂದೇ ಪಹಲ್ವಾನ್ ರೇ, ನೀವು ಪಹಲ್ವಾನ್, ನಿಮ್ಮ ಪತ್ನಿ ಅಂದರು ಪಹಲ್ವಾನ್ರ ಪತ್ನಿ ಪಹಲ್ವಾನ್, ಅವ್ರಿಗಿಂತಲೂ ಹೆಚ್ಚು ಬೊಜ್ಜಿದೆ. ನಾನಂದೆ
ನೀವು ಪಹಲ್ವಾನ್ ಹೇಗೆ? ಅವರಂದರು ಮಕ್ಕಳು ಹುಟ್ಟಿದ ಮೇಲೆ ನಾನಾಗ್ಬಿಟ್ಟೆ, ಇಷ್ಟೊಂದು ಆಪ್ರೇಷನ್ಸ್, ನನ್ನ ಬೊಜ್ಜು ಬೆಳೆದ್ಬಿಡ್ತು. ಅವರಂದರು ಪಹಲ್ವಾನ್ ಅಂದರು, ನಾನು ನಿಮ್ಮ ಕಾಲು ಮುಟ್ಬೋದೆ? ನಾನಂದೆ ಯಾಕೆ ಸಂಶಯ? ಅಂದರು ನಾನು ನಿಮ್ಮನ್ನು ನೋಡಿ ಬಯಸ್ತೇನೆ, ನೀವು ಒರಿಜಿನಲ್ ಬಾಬಾಜಿಯಾ? ನಾನಂದೆ ಸರಿ ಪಹಲ್ವಾನ್ ರೀ, ಆಯಿತು ಬಿಡಿ. ಮೊದಲ ಬಾರಿ ಇಷ್ಟು ಹತ್ತಿರ ಬಂದು ನನ್ನ ಇಂಟ್ರಡಕ್ಷನ್ ತಗೊಂಡ್ರು. ಸುಮ್ಮನೆ ಇದು ತಮಾಷೆಗಾಗಿ ಹೇಳಿದೆ. ನೋಡಿ, ಅಂದರೆ ನಿಮ್ಮಲ್ಲಿ ಹಲವರಿದ್ದೀರಿ, ಅಂದರೆ 10% ಯಾರಿಗೂ ಯಾವ ರೋಗವೂ ಇಲ್ಲ ಅಂತಾರೆ. ನಿರಾಮಯ್ಯನಲ್ಲಿ ಸ್ವಾಮೀಜಿಯವರಿದ್ದಾರೆ, ಅವರ ಜೊತೆಗೇ ನಮಗೆ ಇರಬೇಕಷ್ಟೇ. ಈ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಇರ್ತಾರೆ, ಅವ್ರ ಜೊತೆಗೆ ಒಂದಿನದ ಡಿನ್ನರ್ಗೆ 25-50 ಲಕ್ಷ ಬೇಕಾಗುತ್ತೆ. ಮತ್ತು ಅಮೆರಿಕಾದ ರಾಷ್ಟ್ರಪತಿ ಇರ್ತಾರೆ, ಅವ್ರ ಜೊತೆಗೆ ಡಿನ್ನರ್ ಮಾಡಲು ಜನರು 1-2 ಬಿಲಿಯನ್ ಕೊಟ್ಬಿಡ್ತಾರೆ. ಅಂದರೆ ಒಂದು ದಿವಸ ಡಿನ್ನರ್ ಮಾಡ್ತೀವಿ. ಅಂದರೆ ಕೆಲವರು ಈ ಯೋಗ ಗ್ರಾಮಕ್ಕೆ ಬರ್ತಾರೆ, ಬಾಬಾಜಿಯೊಂದಿಗೆ 1 ವಾರ ಇದ್ದರೆ ಸಾಕಾಯಿತು, ಬೇರೆ ಏನು ನಮಗೆ ಬೇಕಾಗಿಲ್ಲ. ಏನೂ ಚಿಂತೆ ಇಲ್ಲ, ಜಗತ್ತಿನಲ್ಲಿ ತುಂಬ ಕಷ್ಟ ಬಂದವು, ಸ್ವಲ್ಪ ದಿನ ಬಾಬಾರ ಹತ್ರ ಹೋಗೋಣ, ಆಗಲಿ ಬಿಡಿ. ಬೇರೆ ಬೇರೆ ಯೋ ಯಥಾ ಮಾಂ ಪ್ರಪದ್ಯತೆ ತಾಂ ತಥೈವ ಭಜಾಮ್ಯಹಂ. ಗೀತೆಯಲ್ಲಿ ಭಗವಂತನ ಅಂದ ಹಾಗೆ ನೀವಿಲ್ಲಿ ಬೇರೆ ಬೇರೆ ಸಂಕಲ್ಪಗಳೊಂದಿಗೆ ಬಂದಿದ್ದೀರಿ. ಮಕ್ಕಳಿದ್ದಾರೆ, ಯುವಕರಿದ್ದಾರೆ, ಹಿರಿಯರಿದ್ದಾರೆ, ರೋಗಿಗಳು, ನಿರೋಗಿಗಳು, ಯೋಗಿಗಳು, ಬೇರೆ ಬೇರೆ ಭಾವನೆಗಳೊಂದಿಗೆ ಬಂದಿದ್ದೀರಿ. ಮತ್ತು ನಾನು ಬಯಸ್ತೀನಿ, ನಾನು ಎಲ್ರಿಗೆ ಏನು ಮಾಡ್ಬೋದು ಅದನ್ನು ಮಾಡ್ತೀನಿ. ಮತ್ತೆಲ್ಲರಿಗೆ ನನ್ನ ಪ್ರೇಮವನ್ನು ಹರಡಬೇಕು. ಅದಕ್ಕಾಗಿ ನಾನು ಬೆಳಿಗ್ಗೆ ಎದ್ದಾಗಲೇ ನಿಮ್ಮಲ್ಲಿ ಬಂದಾಗ ಹೇಳ್ತೀನಿ, ನಾನೇನಿದ್ದೇನೆ ಅದೇ ನೀವು. ನನ್ನಲ್ಲಿ ಮತ್ತೆ ನಿಮ್ಮಲ್ಲಿ ಯಾವ ಭೇದವಿಲ್ಲ. ನಾವೆಲ್ಲರೂ ಒಂದೇ ಈಶ್ವರನ ಅಂಶ, ಒಂದೇ ಋಷಿಯ ವಂಶ. ನಮ್ಮಲ್ಲಿ ಯಾರೂ ರೋಗಿ ಇಲ್ಲ, ನಾವೆಲ್ಲರೂ ಯೋಗಿ ಆತ್ಮ. ರೋಗ ನಮ್ಮ ಸ್ವಭಾವ ಅಲ್ಲ, ಯೋಗ ನಮ್ಮ ಸ್ವಭಾವ. ಅಂದರೆ ಕೇಳಿ, ಸ್ವಲ್ಪ ಹೊತ್ತು ಕಪಾಲಭಾತಿ ಧ್ಯಾನದೊಂದಿಗೆ ನಿಮಗೆ ಮಾಡಿಸಿದೆ ನಾನು. ಸ್ವಲ್ಪ ಹೊತ್ತು ಅನುಲೋಮ ವಿಲೋಮ ಮಾಡಿ, ಆನಂತರ ಬೇರೆ ಪ್ರಕ್ರಿಯೆ ಮಾಡೋಣ. ಇದನ್ನು ನಿರಂತರವಾಗಿ ಮಾಡಿ. ನಾನಂತೀನಿ 99% ನಿಮ್ಮ ರೋಗಗಳನ್ನು ಇಲ್ಲೇ ನಿವಾರಿಸ್ತೀನಿ. ಒಂದೇ ಕ್ಷಣದಲ್ಲಿ ನಿಮ್ಮೆಲ್ಲ ವಿಷಾದ, ಒಂದು ಕ್ಷಣದಲ್ಲಿ ನಿಮ್ಮ ರೋಗ, ನೋವು, ದುಃಖ, ದೌರ್ಬಲ್ಯ ಮುಗ್ದೋಗುತ್ತೆ. ನಿಮ್ಮ ಸಂಕಲ್ಪ ಪ್ರಬಲವಾಗಿರಬೇಕು ಅಷ್ಟೇ. ನನ್ನೊಂದಿಗೆ ಹೇಳಿ, ಶ್ರದ್ಧೆಯ ಪರಾಕಾಷ್ಠೆ ಹೇಳಿ, ಪುರುಷಾರ್ಥದ ಪ್ರಾರ್ಥನೆಯ ಪರಾಕಾಷ್ಠೆ. ಸರಿ, ಪುರುಷಾರ್ಥದ್ದು ಕೂಡ ಪ್ರಾರ್ಥನೆದ್ದು ಕೂಡ ಪರಾಕಾಷ್ಠೆಯೊಂದಿಗೆ ಅನುಲೋಮ ವಿಲೋಮ ಮಾಡಿ. ಇವತ್ತು, ಇಂದು, ಇದೇ ಕ್ಷಣ ನಿಮ್ಮೆಲ್ಲ ರೋಗಗಳು ಗುಣವಾಗುತ್ತವೆ. ಮಾಡ್ತಾ ಮಾಡ್ತಾ ಪರಮ ತತ್ವದೊಂದಿಗೆ ಏಕಾತ್ಮರಾಗಿ. ಮತ್ತೆ ಇದು ನಿಜ ವಿಷಯ. ನಿಮಗೆ ನಾನು ಕನಸು ತೋರಿಸ್ತಿಲ್ಲ, ನಾನು ನಿಮಗೆ ಕೌನ್ಸಿಲಿಂಗ್ ಮಾಡ್ತಿಲ್ಲ, ನಾನು ನಿಮ್ಮನ್ನು ಹಿಪ್ನೋಟೈಸ್ ಮಾಡ್ತಿಲ್ಲ. ದಿಸ್ ಇಸ್ ದಿ ಅಲ್ಟಿಮೇಟ್ ಟ್ರೂತ್ ಆಫ್ ಯುವರ್ ಲೈಫ್. ದಿಸ್ ಇಸ್ ದ ಅಲ್ಟಿಮೇಟ್ ಟ್ರೂತ್ ಆಫ್ ಯೋಗ ಆ್ಯಂಡ್ ಸ್ಪಿರಿಚುಯಾಲಿಟಿ. ಇದು ಯೋಗದ, ಆಧ್ಯಾತ್ಮದ ತುಂಬ ದೊಡ್ಡ ಸತ್ಯ. ಹೇಗೆ ನೀವು ಪೂರ್ತಿ ಪುರುಷಾರ್ಥದಿಂದ, ಪೂರ್ತಿ ಪ್ರಾರ್ಥನೆಯಿಂದ ಪ್ರಭುವಿನೊಂದಿಗೆ ಏಕಾತ್ಮರಾಗ್ಬಿಡ್ತೀರಿ. ಭಗವಂತನ ಹೆಸರು ಎಲ್ಲಕ್ಕಿಂತ ದೊಡ್ಡ ಔಷಧಿ. ಅನುಲೋಮ್ ವಿಲೋಮ್ ಸರಿ, ಪ್ರಾರ್ಥನೆಯೊಂದಿಗೆ ಮಾಡಿಸ್ತೀನಿ. ಮಾಡ್ತಾ ಮಾಡ್ತಾ BP ಮುಗ್ದು ಹೋಯಿತು. ನಿಮ್ಮ ಶುಗರ್ ಲೆವೆಲ್ಗೆ ಬಂತು. ಎಲ್ಲ ಕೆಮಿಕಲ್ಸ್, ಆಲ್ ಹಾರ್ಮೋನ್ಸ್ ಎಲ್ಲ ಒಳ್ಳೆಯದೆಲ್ಲ ಆಕ್ಟಿವೇಟ್ ಆಯಿತು. ಎಲ್ಲ ನೆಗೆಟಿವ್ ಹಾರ್ಮೋನ್ಸ್, ಸ್ಟ್ರೆಸ್ ಹಾರ್ಮೋನ್ಸ್ ತೊಲಗಿಬಿಟ್ಟವು. ಮತ್ತು ಎಲ್ಲ ಅದು ಪೇನ್ ಮಾರ್ಕ್ಸ್ ಅವೆಲ್ಲವೂ ಶಾಂತವಾಗಿಬಿಡುತ್ತೆ ಧ್ಯಾನದಿಂದ, ಸಮಾಧಿಯಲ್ಲಿ. ಮತ್ತೆ ಆ ಪರಮತತ್ವದೊಂದಿಗೆ ಏಕಾತ್ಮರಾಗ್ತೀರಿ, ತನ್ಮಯ ತದ್ರೂಪರಾಗ್ತೀರಿ, ಬ್ರಹ್ಮರೂಪರಾಗ್ತೀರಿ. ಮತ್ತೆ ಆ ಪರಮತತ್ವದೊಂದಿಗೆ ನೀವು ಏಕಾತ್ಮರಾದಾಗ ಈ BP, ಈ ಶುಗರ್, ಈ ಥೈರಾಯ್ಡ್, ಈ ಬೇರೆ ಬೇರೆ ಆರ್ಥ್ರೈಟಿಸ್, ಈ ಆಸ್ತಮಾ, ಈ ಕ್ಯಾನ್ಸರ್ ಎಲ್ಲ ರೋಗ, ಎಲ್ಲ ಉಪದ್ರವಗಳು ಶಾಂತವಾಗುತ್ತವೆ. ಕೆಲವೊಮ್ಮೆ ಶರೀರ ರೋಗಿ ಆಗುತ್ತಲ್ವಾ, ಕೊರೋನಾದಿಂದ ಹಿಡಿದು BP, ಶುಗರ್ದಿಂದ ಹಿಡಿದು ಬ್ಯಾಕ್ಟೀರಿಯಾ, ಯಾವುದೇ ವೈರಸ್, ಯಾವುದೇ ಫಂಗಸ್, ಮತ್ತೆ ಯಾವುದೇ ಉಪದ್ರವ ಬಂದಾಗ ಕಣ್ಣಿನ ಮುಂದೆ ಎಲ್ಲವೂ ನೋಡ್ತಾ ನೋಡ್ತಾ ಮುಗಿದು ಬಿಡುತ್ತೆ. ಹಾಗೇನೆ ಒಂದು ಕ್ಷಣ ಮಾತ್ರದಲ್ಲಿ क्षिप्रं भवति धर्मात्मा, क्षिप्रं भवति धर्मात्मा शाश्वत शांतिं निगच्छति, कौन्तेय प्रतिजानीहि न मे भक्तः प्रणश्यति.
तेषाम् अहं समुद्धर्ता मृत्यु संसार सागरात् भवामि न चिरात् पार्थ मया वेश्यत चेतसा यदङ्गदास्वस्य त्वमग्ने भद्रं करिष्यसि तवेतत् सत्यमग्निः अहमेव स्वयम् इदं वदामि जुष्टं देवी भृतमानुषेभिः यं कामयेतं तमुग्रं कृणोमि तं ब्रह्माणं तं ऋषिं तं ಸ್ವಮೇಧಾಂ. ನೀವು ಭಗವಂತನ ಸಂಪರ್ಕದಲ್ಲಿ ಬಂದಾಗ ಹೀಗೆ ಹುರಿದುಂಬಿಸ್ತಾರೆ, ಮೇಲೆತ್ತಾರೆ. ನೋಡ್ತಾ ನೋಡ್ತಾ ಎಲ್ಲ ರೋಗ, ಎಲ್ಲ ದುಃಖ, ಎಲ್ಲ ನೋವು ಮುಗಿದೋಗುತ್ತೆ. जय राम रमा रमणं समनं भवताप भयाकुल पाहि जनं. जय राम रमणं समनं भवताप भयाकुल पाहि जनं. अवधेश सुरेश रमेश विभो अवधेश सुरेश रमेश विभो शरणागत मांगत पाहि प्रभो. शरणागत मांगत पाहि प्रभो. राजा राम राजा राम राजा राम राजा राम सिया राम सिया राम सिया राम सिया राम. जय राम रमा रमणं समनं भवताप भयाकुल पाहि जनं. अवलंब भवंत कथा जिनके प्रिय संत अनंत सदा तिनके. अवलंब भवंत कथा जिनके प्रिय संत अनंत सदा तिनके. बोलिए सच्चिदानंद भगवान की जय. ಹೀಗೆ ಭಜನೆಯಿಂದ, ಕೀರ್ತನೆಯಿಂದ ಭಗವಂತನನ್ನು ಪ್ರಸನ್ನಗೊಳಿಸುತ್ತಾ ಭಗವಂತನತ್ತ ಹೆಜ್ಜೆ ಹಾಕೋಣ. ವಿಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಇದನ್ನ ನವದಾ ಭಕ್ತಿ ಅಂತಾರೆ. ಭಕ್ತಿಪೂರ್ವಕ ಯೋಗ ಮಾಡಿ ಹೀಗೆ